ನೋಡಿ ಸರ್, ಇದು 2 ಎಕರೆ 20 ಕುಂಟೆ ಬಂದಿರುವಂಥ ಜಾಗ. ತಾರ್ ರೋಡ್ಗೆ ಅಟ್ಯಾಚು. ಒಂದು ಬೋರ್ಗಲ್ ಇದೆ, ಒಳ್ಳೆ ನೀರೈತೆ ಬೋರ್ಗಲ್ ಅಂತೂ. 2 ಕಡೆ ರಸ್ತೆ ಇದೆ, ಒಂದು ಕಡೆ ತಾರ್ ರೋಡು, ಒಂದು ಕಡೆ ಮುಂಡ್ ರಸ್ತೆ. 2 ಎಕರೆ 25 ಕುಂಟೆ. ಒಳ್ಳೆ ವಾಸ್ತುಕೋಸ್ಕರ ಇದೆ, ಸೂರ್ಯ ಹುಟ್ಟ ಕಡೆಗೆ ಇದೆ ಜಾಗ. ಭೂಮಿ ರೋಡಿಂದ ಹೈಟ್ಗಿದೆ. 2.25 ಹೇಳ್ತಿದ್ರೆ, ಕೂತ್ಕೊಂಡ್ರೆ ಒಂದು 5,000 ಹೆಚ್ಚು ಕಮ್ಮಿ ಅಷ್ಟೇ, ಪೆನ್ಷನ್ ಒಂದಿಲ್ಲ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಒಂದು ಕಡೆ ಮುಂಡ್ ರೋಡು, ಒಂದು ಕಡೆ ತಾರ್ ರೋಡು, 2 ಕಡೆ ರಸ್ತೆ ಇದ್ಕ. ಸುತ್ತ ಎಲ್ಲ ತೋಟಗಳೇ, ಮಣ್ಣಂತೆಲ್ಲ ಫುಲ್ ರೆಡ್ ಸಾಯಿಲು. ನೋಡಿ ಮಣ್ಣಲ್ಲಿ ಹಿಂಗೆ ಇದೆ, ರೆಡ್ ಮಣ್ಣು. ರೋಡಿಗೆ ಹೆಚ್ಚು ಕಮ್ಮಿ ಒಂದು 200 ಅಡಿ ಸಿಕ್ಕುತ್ತಾ ತಾರ್ ರೋಡ್ಗೆ. ತಾರ್ ರೋಡ್ಗೆ 200 ಅಡಿ, ಮುಂಡ್ ರೋಡ್ಗೂ 200 ಅಡಿ ಸಿಕ್ಕುತ್ತಾ. ಮಳವಳ್ಳಿಯಿಂದ 15, ಬೆಂಗಳೂರಿನ 115 ಕಿಲೋಮೀಟ್ರು, ಊರಿಂದ 1/4 ಕಿಲೋಮೀಟ್ರು. ಜಾಗ ಮಾತ್ರ ಸೂಪರ್ ಆಗಿದೆ ನೋಡಿ. 2 ಎಕರೆ 20 ಕುಂಟೆ 25 ಕುಂಟೆ. ಇವರು ಕುಂಟೆ 2.25 ಹೇಳ್ತಾ ಇದ್ದಾರೆ. ಕೂತ್ಕೊಂಡ್ರೆ ಒಂದು 5,000 ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತಾ. ಇದು ಯಾರೋ ಪರ್ಚೇಸ್ ಮಾಡಿಲ್ಲ, ಇಲ್ಲೇ ಲೋಕಲ್ನವ್ರದೇ. ಜಾಗ ಮಾತ್ರ ಸೂಪರ್ ಆಗಿದೆ ನೋಡಿ, ಒಳ್ಳೆ ಲೊಕೇಶನಲ್ಲಿದೆ. ಸುತ್ತ ಎಲ್ಲ ಹೊರಗಡೆಯವ್ರವು, ಬೆಂಗಳೂರಿನವ್ರವು, ಇಲ್ಲೇ ಊರಿನವ್ರವು. ಆಮೇಲೆ ಊರಿಗೆ 1/4 ಕಿಲೋಮೀಟ್ರ್ ದೂರ, ಒಂದು 350 ಅಡಿ ಊರಿಗೆ. ತಾರ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಜಾಗ. ಈಗ ಹೊಸ ತಾರ್ ರೋಡ್ ಆಯ್ತಾ ಇದೆ. ಒಂದು ಕಡೆ ಮುಂಡ್ ರೋಡು, ಒಂದು ಕಡೆ ತಾರ್ ರೋಡು. ಬೆಂಗಳೂರಿಂದ 115-16 ಕಿಲೋಮೀಟ್ರ್ ಆಗುತ್ತಾ. ಜಾಗ ಮಾತ್ರ ಸೂಪರ್ ಆಗಿದೆ. ಕುಂಟೆ 2,25,000 ಹೇಳ್ತಿದ್ರೆ, ನೆಗೋಷಿಯಬಲ್ ಆಗುತ್ತಾ. ಒಂದು ಕಡೆ ಮುಂಡ್ ರೋಡು, ಒಂದು ಕಡೆ ತಾರ್ ರೋಡು. ಅಡಿ ಪಕ್ಕದಲ್ಲಿ ರೆಡ್ ಮಣ್ಣು ಕಾಣ್ತಾ ಇದಲ್ಲ, ಅದೇ ರೀತಿ ಮಣ್ಣು ಜಮೀನೆಲ್ಲ ಎಲ್ಲ ಫುಲ್ ರೆಡ್ ಸಾಯಿಲು. ಲೀಗಲ್ ಡಾಕ್ಯುಮೆಂಟು, ಪಿತ್ರಾಜಿತ್ತ, ಇಲ್ಲೇ ಲೋಕಲ್ನವ್ರದ್ದೇ.